ಎಲ್ಲ ಸ್ಪರ್ಧಾರ್ಥಿಗಳು ನಮಸ್ತೆ. ಸಾಧನಾ ಅಕಾಡೆಮಿಗೆ ಸ್ವಾಗತ. ನನ್ನ ಹೆಸರು ಮನೋಜ್ ಅಂತ. ಎಷ್ಟೊಂದು ಜನ ಅಭ್ಯರ್ಥಿಗಳು ಕರ್ನಾಟಕದಾದ್ಯಂತ 2020 ನಂತರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಕಾಂಕ್ಷಿಗಳಾಗಿ ಕೂತಿದ್ದೀರಾ. ಆದರೆ 2020 ನಂತರ ರಾಜ್ಯ ಸರ್ಕಾರದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿವಿಲ್ ಯಾವುದೇ ನೇಮಕಾತಿ ಆಗಿಲ್ಲದೆ ಇರೋ ಅಂಥ ಅಭ್ಯರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ. ಕೇಂದ್ರ ಸರ್ಕಾರ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂದರೆ ಸಿಬ್ಬಂದಿ ನೇಮಕಾತಿ ಆಯೋಗದ ಮುಖಾಂತರ ಡೆಲ್ಲಿ ಪೊಲೀಸ್ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಹಾಗೂ ಸೆಂಟ್ರಲ್ ಪೊಲೀಸ್ ಆರ್ಗನೈಸೇಷನ್ಗಳಲ್ಲಿ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿನ ಒಂದು ಹೊರಡಿಸಿದೆ. ಈ ಒಂದು ನೋಟಿಫಿಕೇಷನ್ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಫಸ್ಟ್ ನಾವು ನೋಡಬೇಕಾಗಿರೋದು ಇದು SSC CPO ಅಂತಾರೆ. CPO ಅಂದರೆ ಸೆಂಟ್ರಲ್ ಪೊಲೀಸ್ ಆರ್ಗನೈಸೇಷನ್, ಸೆಂಟ್ರಲ್ ಪೊಲೀಸ್ ಆರ್ಗನೈಸೇಷನ್ಸ್ ಅಂದರೆ ಇವೆಲ್ಲ ಕೇಂದ್ರ ಸರ್ಕಾರದ ಕೆಳಗಿರುವಂಥದ್ದು. 2023 ಹೊಸ ನೋಟಿಫಿಕೇಷನ್ ಬಂದಿದೆ. ನೋಟಿಫಿಕೇಷನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಹಾಕ್ಸಿರ್ತೀನಿ. ಇದರಲ್ಲಿ ಯಾವ್ಯಾವುದಕ್ಕೆ ನೀವು ಸಬ್ ಇನ್ಸ್ಪೆಕ್ಟರ್ ಆಗ್ತೀರಾ ಅಂದರೆ ಡೆಲ್ಲಿ ಪೊಲೀಸ್, CRPF ಅಂದರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, BSF ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, CISF ಅಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ITBP ಅಂದರೆ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್, SSB ಅಂದರೆ ಸಶಸ್ತ್ರ ಸೀಮಾ ಬಲ್. ಇವೆಲ್ಲದಕ್ಕೂ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ನೋಟಿಫಿಕೇಷನ್ ಆಚೆ ಬಂದಿದೆ. ಮುಂದೆ ಹೋಗೋದಾದರೆ ಮೊದಲನೇದಾಗಿ ನನ್ನ ಬಗ್ಗೆ ಒಂದು ಕಿರು ಪರಿಚಯ. ನಾನು ಈ ಎಕ್ಸಾಮ್ನ 2019ರಲ್ಲಿ ಕ್ಲಿಯರ್ ಮಾಡಿದ್ದೆ. 2020ರಲ್ಲಿ ರಿಸಲ್ಟ್ ಬಂತು. ಇಲ್ಲಿ ನೋಡ್ಬೋದು ನನ್ನ ರೋಲ್ ನಂಬರ್ ಹಾಗೂ ಕ್ಯಾಟಗರಿ 0 EWS ಕ್ಯಾಟಗರಿನಲ್ಲಿ ಮನೋಜ್ ಕುಮಾರ್ BA ಅಂತ 40860 ಆಯಿತಾ. ಐ ಹೋಪ್ ವಿಸಿಬಲ್ ಇದೆ ಅಂತ. ಅದಾದ ನಂತರ ನಾನು ಈ ವರ್ಷ 2022 CGLನ ಕ್ಲಿಯರ್ ಮಾಡಿಬಿಟ್ಟು ಪ್ರಸ್ತುತ ಇನ್ಸ್ಪೆಕ್ಟರ್ CGST ಆ್ಯಂಡ್ ಕಸ್ಟಮ್ಸ್ಗೆ ನೇಮಕನ ಹೊಂದಿದ್ದೀನಿ. ನನ್ನ ವಿಡಿಯೋನ ನೀವು ಇದೇ ಚಾನಲ್ನಲ್ಲಿ ನೋಡಿರ್ತೀರಾ. ಮುಂದೆ ಹೋಗೋದಾದರೆ ಈ ಒಂದು ವಿಡಿಯೋದಲ್ಲಿ ನಾನು ಏನೇನು ಹೇಳ್ತೀನಿ ಅಂದರೆ ಎಕ್ಸಾಮ್ ಬಗ್ಗೆ ಇಂಪಾರ್ಟೆಂಟ್ ಡೀಟೇಲ್ಸ್. ಈ ಎಕ್ಸಾಮ್ ನಲ್ಲಿ ನೀವೇನೇನು ತಿಳ್ಕೊಳ್ಬೇಕು ಇಂಪಾರ್ಟೆಂಟ್ ಮಾಹಿತಿನ ನಾನು ಕೊಡ್ತೀನಿ. ನಂತರ ವೇಕೆನ್ಸೀಸ್, ಎಷ್ಟು ವೇಕೆನ್ಸಿ ಇದೆ, ಟೋಟಲ್ ಎಷ್ಟು ಪೋಸ್ಟ್ಗಳಿಗೆ ಕರೆದಿದ್ದಾರೆ ಅಂತ. ಅದಾದ ನಂತರ ಎಲಿಜಿಬಿಲಿಟಿ, ನಿಮ್ಮ ಫಿಸಿಕಲ್ ಎಲಿಜಿಬಿಲಿಟಿ ಏನು, ಮೆಡಿಕಲ್ನಲ್ಲಿ ಏನೇನಾಗುತ್ತೆ ಇದ್ರ ಬಗ್ಗೆ ಹೇಳ್ತೀನಿ. ಆಮೇಲೆ ಪ್ರಿಪ್ರೇಷನ್ ಟಿಪ್ಸ್, ಇದಕ್ಕೆ ನೀವು ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನು ಕೂಡ ನಾನು ಡೀಟೇಲಾಗಿ ಈ ಒಂದು ವಿಡಿಯೋನಲ್ಲಿ ಹೇಳ್ತೀನಿ. ಮುಂದೆ ಹೋಗೋದಾದರೆ ನೋಡಿ, ಇಂಪಾರ್ಟೆಂಟ್ ಡೇಟ್ಸ್ನ ತಿಳ್ಕೊಳ್ಳೋಣ. ಫಸ್ಟು ಇಂಪಾರ್ಟೆಂಟ್ ಡೇಟ್ಸ್ನ ನಾವು ನೋಡ್ತೀವಿ ಅಂದರೆ ಸಬ್ ಇನ್ಸ್ಪೆಕ್ಟರ್ ಇನ್ ಡೆಲ್ಲಿ ಪೊಲೀಸ್ ಆ್ಯಂಡ್ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ಗೆ ರೆಕ್ರೂಟ್ಮೆಂಟ್. ಅಪ್ಲಿಕೇಶನ್ ಡೇಟು 22 ಜುಲೈಯಿಂದ ಸ್ಟಾರ್ಟ್ ಆಗಿ 15/8 ಅಂದರೆ ಇಂಡಿಪೆಂಡೆನ್ಸ್ ಡೇ ತನಕ ಅಪ್ಲೈ ಮಾಡ್ಬೋದು ಆಯಿತಾ. ಬಟ್ ಅಷ್ಟು ಡಿಲೇ ಮಾಡಬೇಡಿ. ಅಷ್ಟು ಡಿಲೇ ಮಾಡಿದ್ರೆ ನಿಮಗೆ ಯಾವ ಸೆಂಟರ್ ಬೇಕೋ ಆ ಸೆಂಟರು ನಿಮಗೆ ಸಿಗಲ್ಲ. ಇಂಡಿಪೆಂಡೆನ್ಸ್ ಡೇ ಲಾಸ್ಟ್ ಡೇ ಆಗಿರುತ್ತೆ. ನಿಮಗೆ ರಿಸೀಟ್ ಕೂಡ ಪಡ್ಕೊಳ್ಳೋವಂಥದ್ದು ಅವತ್ತೇ ಲಾಸ್ಟ್ ಡೇಟ್ ಆಗಿರುತ್ತೆ. ಇನ್ ಕೇಸ್ ಕರೆಕ್ಷನ್ ಏನಾದರೂ ಮಾಡಬೇಕು, ನೀವೇನಾದರೂ ತಪ್ಪು ಮಾಡಿರ್ತೀರಾ, ನಿಮ್ಮ ಹೆಸರು ಕೊಡೋದು, ಡೇಟ್ ಆಫ್ ಬರ್ತು ಏನೋ ಒಂದು ತಪ್ಪು ಮಾಡಿರ್ತೀರಾ, ಅದಕ್ಕೆ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ 16 ಆಗಸ್ಟಿಂದ 17 ಆಗಸ್ಟ್ ತನಕ ಟೈಮ್ ಇರುತ್ತೆ. ಆದರೆ ಒಂದು ಅಡ್ವೈಸು, ತಪ್ಪನೇ ಮಾಡ್ದಲೇ ಒಂದು ಅಪ್ಲೈ ಮಾಡೋಕ್ಕೆ ಪ್ರಯತ್ನ ಪಡಿ. ಎಡಿಟ್ ಆಪ್ಷನ್ ಇರುತ್ತೆ, ಅಲ್ಲೇ ಎಡಿಟ್ ಮಾಡ್ಕೊಳ್ಳಿ. ಮತ್ತೆ ನೀವು ಕರೆಕ್ಷನ್ ಮಾಡ್ತೀರಾ ಅಂದರೆ ದಟ್ ವಿಲ್ ಬಿ ಹೆಡೇಕ್ ಆಯಿತಾ. ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಆಮೇಲೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಯಾವಾಗಿರುತ್ತೆ ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಇರುತ್ತೆ. ಜ್ಞಾಪಕ ಇಟ್ಕೊಳ್ಳಿ, SSC ಡೇಟಿನ ತಕ್ಕನಾಗೆ ಎಕ್ಸಾಮ್ಗಳನ್ನ ವರ್ಷ ಪೂರ್ತಿ ಮಾಡ್ಕೊಂಡು ಬಂದಿದೆ. SSC ರ್ಯಾಪಿಡ್ ಫೈರ್ ಅಂದರೆ ಮಿಷನ್ ಮೋಡ್ನಲ್ಲಿ ರೆಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಇದೆ. ನಾವು ಅದಕ್ಕೆ ಸಿದ್ಧ ಆಗಬೇಕಷ್ಟೇ. ನಿಮ್ಮ ಹತ್ರ ಇರೋವಂಥದ್ದು ಹಾರ್ಡ್ಲಿ 2 months. ಜುಲೈ ಆಗೋಯ್ತು, ಇನ್ನು ಉಳಿದಿರೋದು ಆಗಸ್ಟ್, ಸೆಪ್ಟೆಂಬರ್ ಆಯಿತಾ. ಅಕ್ಟೋಬರ್ನಲ್ಲಿ ಎಕ್ಸಾಮು. 2 ತಿಂಗಳು ಕಾಲಾವಕಾಶ ಇರೋದು. ಖಂಡಿತ 2 ತಿಂಗಳಲ್ಲಿ ಈ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡಬಹುದು. ಇದಾದ ನಂತರ ಎಷ್ಟು ವೇಕೆನ್ಸಿಗಳಿದೆ ಫಸ್ಟು ಡೆಲ್ಲಿ ಪೊಲೀಸ್ದೇ ನೋಡೋದಾದರೆ ನೋಡಿ, ಇವೆಲ್ಲ ಹುದ್ದೆಗಳು ಗ್ರೂಪ್ B ಆಗಿರುತ್ತೆ. ಗ್ರೂಪ್ B ನಾನ್ ಮಿನಿಸ್ಟ್ರಿಯಲ್ ಆಗಿರುತ್ತೆ, ಡೈರೆಕ್ಟ್ಲಿ ಅಂಡರ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಇವೆಲ್ಲ ಗ್ರೂಪ್ B ಹುದ್ದೆಗಳಾಗಿರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಕೆಳಗಡೆ ಒಳ್ಳೆ ಹ್ಯಾಂಡ್ಸಮ್ ಸ್ಯಾಲ್ರಿ ಕೂಡ ಇರುತ್ತೆ, ಪರ್ಕ್ಸು ಚೆನ್ನಾಗಿರುತ್ತೆ. ಇದರಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಅಲೋವೆನ್ಸ್ ಕೂಡ ನಿಮಗೆ ಸಿಗುತ್ತೆ ಆಯಿತಾ. ಸೆಕ್ಯೂರಿಟಿ ಅಲೋವೆನ್ಸ್ ಕೂಡ ಸಿಗುತ್ತೆ. ಇಲ್ಲಿ ನೋಡಿದ್ರೆ ಡೆಲ್ಲಿ ಪೊಲೀಸ್ ಮೇಲು, ಡೆಲ್ಲಿ ಪೊಲೀಸ್ ಫೀಮೇಲು ಆಯಿತಾ. ಮಹಿಳಾ ಅಭ್ಯರ್ಥಿಗಳಿಗೂ ಸಪ್ರೇಟ್ ಆಗಿರುತ್ತೆ. ಆದರೆ ಜೀವನ ಪೂರ್ತಿ ಡೆಲ್ಲಿ ಪೋಸ್ಟಿಂಗ್ ಆಗಿರುತ್ತೆ. ಡೆಲ್ಲಿನಲ್ಲೇ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಬೇಕಾಗಿ ಬಂದಿರುತ್ತೆ. ಇದರಲ್ಲಿ ನೀವು ನೋಡೋದಾದರೆ ಟೋಟಲ್ ಆಗಿ ಓಪನ್, ಎಕ್ಸ್ ಸರ್ವಿಸ್ ಮ್ಯಾನ್ ಸ್ಪೆಷಲ್ ಕ್ಯಾಟಗರಿ, ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ ಅಂದರೆ ಆಲ್ರೆಡಿ ಡಿಪಾರ್ಟ್ಮೆಂಟಲ್ಲಿ ಸರ್ವ್ ಮಾಡ್ತಾ ಇರೋರು. ನಮ್ಮ ಹುಡುಗರು ಯಾರು ಡಿಪಾರ್ಟ್ಮೆಂಟಲ್ಲಿ ಸರ್ವ್ ಮಾಡ್ತಾರಲ್ಲ, ಅದು ಬಿಟ್ಬಿಟ್ಟು ಟೋಟಲ್ ಆಗಿ ಎಷ್ಟಿದೆ ಅಂದರೆ 109 ಪುರುಷ ಅಭ್ಯರ್ಥಿಗಳಿಗೆ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ 53 ಇರ್ತದೆ. ಇದು ಬರೀ ಡೆಲ್ಲಿ ಪೊಲೀಸ್ನಲ್ಲಿ.
ಇದಾದ ನಂತರ ಡೆಲ್ಲಿ ಪೊಲೀಸ್ ಆದ ನಂತರ ನೆಕ್ಸ್ಟು ಇಲ್ಲಿ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ CAPFನಲ್ಲಿ ಅಂದರೆ ಯಾವ್ದು BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಈ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬಗ್ಗೆ ಹೇಳೋದಾದರೆ ಸಯಾಚಿನ್ ಗ್ಲೇಷಿಯರಿಂದ ಹಿಡಿದ್ಬಿಟ್ಟು ಥಾರ್ ಡೆಸರ್ಟ್ ತನಕ ಇವರೇ ಸೆಕ್ಯೂರಿಟಿ ಕೊಡೋದು ಆಲ್ ಅಲಾಂಗ್ ದ ಬಾರ್ಡರ್. ಇಟ್ ಈಸ್ ಅ ವೆರಿ ಲಾರ್ಜ್ ಆರ್ಗನೈಸೇಷನ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಆಮೇಲೆ CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂದರೆ ವೈಟಲ್ ಇನ್ಸ್ಟಾಲೇಷನ್ ಸೆಂಟ್ರಲ್ ಗೌರ್ಮೆಂಟ್ ಯಾವ್ದಾದ್ರು ಇರುತ್ತೆ, ಏರ್ಪೋರ್ಟ್ಗಳಲ್ಲಾಗಿ ನೋಡಿರ್ಬೋದು ಅಥವಾ ನ್ಯೂಕ್ಲಿಯರ್ ಪ್ಲಾಂಟು ಎಲ್ಲ ಕಡೆ CISF ಒಂದು ಸೆಕ್ಯೂರಿಟಿ ಕೊಡುತ್ತೆ. CRPF ನಮ್ಮ ಒಂದು ಪೊಲೀಸ್ ಪಡೆ ಹೇಗಿದೆ ಅಂದರೆ ಎಲ್ಲ ಹಂತದಲ್ಲೂ ರಿಸರ್ವ್ ಪೊಲೀಸ್ ಇದ್ದಾರೆ. ಅಂದರೆ ಕೇಂದ್ರ ಮಟ್ಟದಲ್ಲಿ CRPF ಇದೆ, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. ರಾಜ್ಯ ಮಟ್ಟದಲ್ಲಿ ನಮ್ಮ ರಾಜ್ಯದಲ್ಲಿ KSRP ಇದೆ, KSRP ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಆಯಿತಾ. ಹಾಗೂ ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಹಾಗೂ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ CAR ಸಿಟಿ ಆರ್ಮ್ಡ್ ರಿಸರ್ವ್ ಆರ್ ಡಿಸ್ಟ್ರಿಕ್ಟ್ ಆರ್ಮ್ಡ್ ರಿಸರ್ವ್ ಆಯಿತಾ. ಇವ್ರ ಕೆಲಸ ಏನಪ್ಪ ಅಂದರೆ ಏನಾದರೂ ಎಮರ್ಜೆನ್ಸಿ ಟೈಮ್ನಲ್ಲಿ ಆಯಿತಾ ಇವರು ಹೋಗಬೇಕಾಗಿರುತ್ತೆ, ಅಂಥ ಟೈಮ್ನಲ್ಲಿ ಕರೀತಾರೆ. ಸೊ ದಟ್ ಈಸ್ ವಿತ್ ರಿಗಾರ್ಡ್ ಟು CRPF. ITBP ಅಂದರೆ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್, ಇಂಡೋ ಚೈನಾ ಬಾರ್ಡರ್ನ ಗಾರ್ಡ್ ಮಾಡುವಂಥದ್ದು. ಆಮೇಲೆ SSB ಅಂದರೆ ಸಶಸ್ತ್ರ ಸೀಮಾಬಲ್, ಇವರು ಅಷ್ಟೇ ಬಾರ್ಡರ್ನ ಗಾರ್ಡ್ ಮಾಡ್ತಾರೆ ಅಲಾಂಗ್ ದಿ ಈಸ್ಟ್ ಆಯಿತಾ. ಸೊ ಟೋಟಲ್ ಒಟ್ಟು ಇದರಲ್ಲಿ ಕೂಡ ಮೇಲು ಫಿಮೇಲು ಎಷ್ಟು ವೇಕೆನ್ಸೀಸ್ ಅಂತ ಹೇಳಿದರೆ ಟೋಟಲ್ ಎಲ್ಲ ಕೂಡಿದ್ರೆ ಗ್ರ್ಯಾಂಡ್ ಟೋಟಲ್ 1714 1714 ಪೋಸ್ಟ್. ಅದ್ರ ಜೊತೆಗೆ ಎಕ್ಸ್ ಸರ್ವಿಸ್ ಮೆನ್ಗೆ 10% 171. ಯಾರ್ಯಾರು ಎಕ್ಸ್ ಸರ್ವಿಸ್ ಮೆನ್ಗಳಿರ್ತೀರ, ದೇಶಕ್ಕೆ ಆಲ್ರೆಡಿ ಸೇವೆ ಸಲ್ಲಿಸಿರೋ ಅಂಥವ್ರಿಗೆ ಇದೊಂದು ಸುವರ್ಣಾವಕಾಶ. ಮತ್ತೊಂದು ಸಲ ಈ ಎಕ್ಸಾಮ್ ಬರೆಯೋಕ್ಕೆ ನಿಮಗೆ ಲಿಮಿಟೆಡ್ ಕಾಂಪಿಟೇಷನ್ ಇರುತ್ತೆ. ಈ ಒಂದು ಎಕ್ಸಾಮ್ನ ನೀವು ಖಂಡಿತ ಕ್ಲಿಯರ್ ಮಾಡಬಹುದು ಆಯಿತಾ. ಇದಾದ ನಂತರ ನೆಕ್ಸ್ಟು ನೋಡೋದಾದರೆ ಈ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಸರ್? ಸಿಂಪಲ್, ಎನಿ ಡಿಗ್ರಿ ಆಯಿತಾ. ಬ್ಯಾಚುಲರ್ಸ್ ಡಿಗ್ರಿ ಫ್ರಮ್ ಅ ರೆಕಗ್ನೈಸ್ಡ್ ಯೂನಿವರ್ಸಿಟಿ, ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ನಿಮಗೆ ಒಂದು ಪದವಿ ಇದ್ದರೆ ಆಯಿತಾ ನೀವು ಎಲಿಜಿಬಲ್. ಆದರೆ ಆ ಪದವಿ ನಿಮಗೆ ಆಗಸ್ಟ್ 15, 2023 ಒಳಗೆ ನಿಮಗೆ ಇರಬೇಕು. ಅದಾದ ನಂತರ ನೀವು ಪದವಿ ಪಡ್ಕೊಳ್ತೀರಾ ಅಂದರೆ ಈ ಎಕ್ಸಾಮ್ ಬರೆದ್ರು ನೀವು ನಾಟ್ ಎಲಿಜಿಬಲ್ ಫಾರ್ ರಿಕ್ರೂಟ್ಮೆಂಟ್. ಎಕ್ಸಾಮ್ ಕ್ಲಿಯರ್ ಮಾಡಿದ್ರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಫೇಲ್ ಆಗುತ್ತೆ. ಸೊ ಲಾಸ್ಟ್ ಡೇಟ್ ಅಂದರೆ ಎಕ್ಸಾಮ್ ನೋಟಿಫಿಕೇಷನ್ ಲಾಸ್ಟ್ ಡೇಟ್ ಅಂದರೆ 15 ಆಗಸ್ಟ್ ಈ ವರ್ಷ. ಅಷ್ಟರೊಳಗೆ ನೀವು ಡಿಗ್ರಿ ಪಡ್ಕೊಂಡಿದ್ರಿ ಅಂದರೆ ಯು ಆರ್ ಎಲಿಜಿಬಲ್ ಫಾರ್ ದಿಸ್ ಎಕ್ಸಾಮಿನೇಷನ್ ಆಯಿತಾ. ಇದಾದ ನಂತರ ಎಕ್ಸಾಮ್ ಪ್ರೋಸೆಸ್ನ ನೋಡೋದಾದರೆ ಎಕ್ಸಾಮ್ನಲ್ಲಿ ಏನೇನಿದೆ, ಇದು ಹಂತಗಳೇನು ಅಂದರೆ ಮೊದಲನೇದಾಗಿ Tier 1 ಇರುತ್ತೆ, ಹಂತ 1. ಇದ್ರ ಬಗ್ಗೆ ನಾನು ಡೀಟೇಲಾಗಿ ಹೇಳ್ತೀನಿ. ಸಿಲೆಬಸ್ ಏನು, ಪ್ಯಾಟ್ರನ್ ಏನು, ಎಷ್ಟು ಮಾರ್ಕ್ಸಿಗಿರುತ್ತೆ, ಎಷ್ಟು ಕಾಲಾವಕಾಶ ಇರುತ್ತೆ, ಕಂಪ್ಲೀಟಾಗಿ ಒಂದು ವೀಡಿಯೋನಲ್ಲಿ ಹೇಳ್ತೀನಿ. ಅದಾದ ನಂತರ PET ಆರ್ PST, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಆರ್ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್. ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಒಂದಿರುತ್ತೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಒಂದಿರುತ್ತೆ. ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ನಲ್ಲಿ ನೀವು ಓಡಬೇಕಾಗತ್ತೆ, ಲಾಂಗ್ ಜಂಪು, ಹೈ ಜಂಪು, ಸೇಮ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕರ್ನಾಟಕ ಅದೇನಿರುತ್ತೆ ಅದರಲ್ಲಿರುತ್ತೆ. ಆದರೆ ನಮ್ಮ ರಾಜ್ಯದಲ್ಲಿ ಫಸ್ಟು ಫಿಸಿಕಲ್ ಇರುತ್ತೆ, ದೇಹದಾಢ್ಯತೆ ಪರೀಕ್ಷೆ ಇರುತ್ತೆ, ನಂತರ ಲಿಖಿತ ಪರೀಕ್ಷೆ ಇರುತ್ತೆ. ಆದರೆ ಇಲ್ಲಿ ಮೊದಲು ಲಿಖಿತ ಪರೀಕ್ಷೆ ಇದ್ದು ನಂತರ ದೇಹದಾಢ್ಯತೆ ಪರೀಕ್ಷೆ ಇರುತ್ತೆ ಆಯಿತಾ. ಅದಾದ ನಂತರ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಅಂದರೆ ಇಷ್ಟು ಹೈಟ್ ಇರಬೇಕು, ಕನಿಷ್ಠ ಅಂದರೂ ಇಷ್ಟು ಹೈಟ್ ಇರಬೇಕು, ಚೆಸ್ಟ್ ಎಕ್ಸ್ಪ್ಯಾನ್ಷನ್ ಇಷ್ಟಿರಬೇಕು, ಇದೆಲ್ಲವೂ ಕೂಡ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ನಲ್ಲಿ ಆಗುತ್ತೆ. ಇದನ್ನು ನೀವು ಕ್ಲಿಯರ್ ಮಾಡಿದ್ಮೇಲೆ ಎರಡನೇ ಹಂತಕ್ಕೆ ಹೋಗ್ತೀರಾ, Tier 2. ಇದ್ರದ್ದು ಕೂಡ ನಾನು ಯಾವ ಸಬ್ಜೆಕ್ಟ್ ಇರುತ್ತೆ, ಎಷ್ಟು ಅಂಕಗಳಿಗಿರುತ್ತೆ, ಎಷ್ಟು ಕಾಲಾವಕಾಶ ಇರುತ್ತೆ ಡೀಟೇಲಾಗಿ ಹೇಳ್ತೀನಿ. ಇದನ್ನು ನೀವು ಜಯಗಳಿಸಿದ ನಂತರ ಕೊನೆಗಿರುವಂಥದ್ದು ಡೀಟೇಲ್ಡ್ ಮೆಡಿಕಲ್ ಎಕ್ಸಾಮಿನೇಷನ್ ಆಯಿತಾ. DME ಅಂದರೆ ಡೀಟೇಲ್ಡ್ ಮೆಡಿಕಲ್ ಎಕ್ಸಾಮಿನೇಷನ್. ಇದರಲ್ಲೂ ನೀವು ಕ್ಲಿಯರ್ ಮಾಡ್ಕೊಂಡ್ರಿ ಅಂದರೆ ಡೀಟೇಲ್ಡ್ ಮೆಡಿಕಲ್ ಎಕ್ಸಾಮಿನೇಷನಲ್ಲಿ ನಿಮ್ಮ ಕಾಲ್ಗಳು ವ್ಯಾರಿಕೋಸ್ ವೇನ್ಸ್ ಇದೆಯಾ, ಇಲ್ಲ ನಾಕ್ ನೀಸ್ ಇದೆಯಾ, ಇದೆಲ್ಲವನ್ನು ಚೆಕ್ ಮಾಡಿಬಿಟ್ಟು ಕೊನೆಗೆ ಫೈನಲ್ ರಿಸಲ್ಟ್ ಬರುತ್ತೆ. ಫೈನಲ್ ರಿಸಲ್ಟ್ ಬಂದ ನಂತರ ನೀವು ಈ ಒಂದು ಪಡೆಗೆ ಸೇರಬಹುದು, ಜಾಯಿನ್ ಆಗಬಹುದು. ಇದಾದ ನಂತರ ಫಸ್ಟು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟನ್ನ ನೋಡೋಣ ಆಯಿತಾ. ಏನಕ್ಕೆ ಅಂದರೆ ನೀವು ಕನಿಷ್ಠ ಅಂದರೂ ಪುರುಷ ಅಭ್ಯರ್ಥಿಗಳು 170 ಸೆಂಟಿಮೀಟರ್ ಇರಬೇಕು, ಚೆಸ್ಟು 80 ಸೆಂಟಿಮೀಟರ್, ಅನ್ಎಕ್ಸ್ಪ್ಯಾಂಡೆಡ್, ಎಕ್ಸ್ಪ್ಯಾನ್ಷನ್ 5 ಸೆಂಟಿಮೀಟರ್ 85 ಇರಬೇಕು ಆಯಿತಾ. ಇದು ಆಲ್ರೆಡಿ ಎಷ್ಟೊಂದು ಜನ ಫಿಸಿಕಲ್ ಹೋಗಿರ್ತೀರ, ನಿಮಗೆ ಗೊತ್ತಿರುತ್ತೆ ನಿಮ್ಮ ಹೈಟ್ ಏನು ಅಂತ ಆಯಿತಾ. ಇದೊಂದು ನೋಡ್ಕೊಳ್ಳಿ. ಮಹಿಳಾ ಅಭ್ಯರ್ಥಿಗಳು ಆಯಿತಾ, ಮಹಿಳಾ ಅಭ್ಯರ್ಥಿಗಳು 157 ಸೆಂಟಿಮೀಟರ್ ಇರಬೇಕು. ಇದರಲ್ಲಿ ಕೂಡ ರಿಲ್ಯಾಕ್ಸೇಷನ್ ಇದೆ ಸ್ವಲ್ಪ ನಾರ್ತ್ ಈಸ್ಟರ್ನ್ ರೀಜನ್, ಆಮೇಲೆ ಹಿಲ್ಲಿ ಏರಿಯಾಸ್ಗೆ. ಆಮೇಲೆ ST ಕ್ಯಾಂಡಿಡೇಟ್ಗಳು
ಪುರುಷ ST ಕ್ಯಾಂಡಿಡೇಟ್ಗಳು 162 ಇದ್ರೆ ಸಾಕು, ಮಹಿಳಾ ST ಕ್ಯಾಂಡಿಡೇಟ್ಗಳು 154 ಇದ್ರೆ ಸಾಕು ಆಯಿತಾ. ನಾರ್ತ್ ಈಸ್ಟರ್ನ್ ರೀಜನು ಆಮೇಲೆ ಹಿಮಾಚಲ್ ಪ್ರದೇಶ ಎಲ್ಲ ನಾನು ಹೇಳಕ್ಕೆ ಹೋಗೋದಿಲ್ಲ, ಅದೆಲ್ಲ ನಾವು ಕರ್ನಾಟಕದವರು ಅಲ್ಲಿಗೆಲ್ಲ ಬರಲ್ಲ, ಓಕೆನಾ. ಇದು ಇದು ರಾಷ್ಟ್ರಮಟ್ಟದ ಪರೀಕ್ಷೆ ಆಗಿರೋದಕ್ಕೆ ಇದೆಲ್ಲ ಹೇಳಿದ್ದಾರೆ. ನಂತರ ಏಜ್ ಲಿಮಿಟ್ ಏನು ಸರ್? ಏಜ್ ಲಿಮಿಟ್ ಇಸ್ ಸಿಂಪಲ್, 25 ವರ್ಷ ಅನ್ರಿಸರ್ವ್ಡ್ ಕ್ಯಾಟಗರಿಗೆ, ಅಂದರೆ ಜನರಲ್ ಮೆರಿಟ್ ಕ್ಯಾಟಗರಿಗೆ. ಅಫ್ಕೋರ್ಸ್ ರಿಲ್ಯಾಕ್ಸೇಷನ್ ಇದೆ, SC ST OBCಗಳಿಗೆ ರಿಲ್ಯಾಕ್ಸೇಷನ್ ಇದೆ, ಅದು ಕೂಡ ಡೀಟೇಲ್ ನೋಟಿಫಿಕೇಷನಲ್ಲಿ ನೀವು ನೋಡಬಹುದು. ಸೊ ಇದ್ರ ಬಗ್ಗೆ ಹೇಳೋದಾದರೆ 20 ರಿಂದ 25 ವರ್ಷ ಇರುತ್ತೆ. ಹಾಗಂದರೆ ನೀವು 2/8/1998 ಒಳಗುಟ್ಟಿರಬೇಕು. ಇದಾದ ನಂತರ ಹಂಗಂದರೆ 02/08/1998 ಆದ ನಂತರ ನೀವು ಹುಟ್ಟಿರಬೇಕು. ಇನ್ ಕೇಸ್ ನೀವು 01/08/1998 ನಲ್ಲಿ ಹುಟ್ಟಿದ್ದೀರಾ ಅಂದರೆ ಯು ಆರ್ ನಾಟ್ ಎಲಿಜಿಬಲ್ ಆಯಿತಾ. ಆಗಸ್ಟ್ 2, 1998 ನಂತರ ಹುಟ್ಟಿದ್ರೆ ನಿಮ್ಮ ಕೈಯಲ್ಲಿ ಡಿಗ್ರಿ ಇದ್ದರೆ ಯು ಆರ್ ಎಲಿಜಿಬಲ್ ಫಾರ್ ದಿಸ್ ಎಕ್ಸಾಮಿನೇಷನ್. ಅಫ್ಕೋರ್ಸ್ ದೆರ್ ಇಸ್ ರಿಲ್ಯಾಕ್ಸೇಷನ್ SC ST OBCಗೆ, ಅದ್ರ ಬಗ್ಗೆ ನಾನು ಇಲ್ಲಿ ಹೇಳಕ್ಕೆ ಹೋಗೋದಿಲ್ಲ, ಯು ಕ್ಯಾನ್ ಚೆಕ್. ಆಮೇಲೆ ಪರೀಕ್ಷೆ ಕೇಂದ್ರಗಳು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನಡೆಯುತ್ತೆ? ಕರ್ನಾಟಕದಲ್ಲಿ ಎಲ್ಲಿ ನಡೆಯುತ್ತೆ ಅಂದರೆ ಬೆಂಗಳೂರಲ್ಲಿ ನಡೆಯುತ್ತೆ, ಬೆಳಗಾವಿನಲ್ಲಿ ನಡೆಯುತ್ತೆ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಇಲ್ಲೆಲ್ಲ ನಡೆಯುತ್ತೆ ಪರೀಕ್ಷೆ. ಸೊ ನೋಟ್ ಡೌನ್ ಮಾಡ್ಕೊಳ್ಬೋದು ಪರೀಕ್ಷಾ ಸೆಂಟರ್ಗಳು ಎಲ್ಲೆಲ್ಲಿದೆ ಅಂತ, ಪರೀಕ್ಷಾ ಕೇಂದ್ರಗಳು ಎಲ್ಲೆಲ್ಲಿದೆ ಅಂತ. ಇದಾದ ನಂತರ ನೆಕ್ಸ್ಟು Tier 1 ಮೊದಲನೇ ಹಂತದಲ್ಲಿ ಏನೇನಿರುತ್ತೆ ಸರ್? ಮೊದಲನೇ ಹಂತದಲ್ಲಿ ನಿಮಗೆ 4 ಸಬ್ಜೆಕ್ಟ್ಗಳಿರುತ್ತೆ. 4 ಸಬ್ಜೆಕ್ಟ್ ಇರುತ್ತೆ. ಒಂದು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಇನ್ನೊಂದು ಜನರಲ್ ನಾಲೆಡ್ಜ್ ಆ್ಯಂಡ್ ಜನರಲ್ ಅವೇರ್ನೆಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಇಂಗ್ಲೀಷ್ ಕಾಂಪ್ರೆನ್ಷನ್. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ನಲ್ಲಿ ಬ್ಲಡ್ ರಿಲೇಷನ್, ಇಲ್ಲಿ ಡೈರೆಕ್ಷನ್ ಸೆನ್ಸ್, ಇಂಥ ಒಂದು ಪ್ರಶ್ನೆಗಳು ಬರುತ್ತೆ ಆಯಿತಾ. ಇದು ಡೀಟೇಲ್ ಸಿಲೆಬಸ್ನ ನೀವು ನಮ್ಮ ಆ್ಯಪ್ ನೇಜಾ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಡೀಟೇಲ್ ಸಿಲೆಬಸ್ನ ನೋಡ್ಬೋದು. ಇಲ್ಲಾಂದರೆ ನೋಟಿಫಿಕೇಷನಲ್ಲಿ ಕೂಡ ಡೀಟೇಲ್ ಸಿಲೆಬಸ್ ಇದೆ. ಅದಾದ ನಂತರ GK ಆ್ಯಂಡ್ ಜನರಲ್ ಅವೇರ್ನೆಸ್, ಇದರಲ್ಲಿ ನಾವು ಸಾಮಾನ್ಯ ಜ್ಞಾನ ಏನು ಪತ್ರಿಕೆ ಇರುತ್ತೆ ಅದರಲ್ಲಿ ನಾವು ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿಕ್ಸ್, ಜನರಲ್ ಸೈನ್ಸು, ಕರೆಂಟ್ ಅಫೇರ್ಸ್ ಏನು ಓದಿರ್ತೀವಿ ಅದ್ರ ಬೇಸ್ ಮೇಲೆ ಪ್ರಶ್ನೆ ಬರುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂದರೆ ಬೇಸಿಕ್ ಮ್ಯಾಥ್ಸು ಅಂದರೆ ಪರ್ಸೆಂಟೇಜು, ಪ್ರಾಫಿಟ್ ಆ್ಯಂಡ್ ಲಾಸು, ಡಿಸ್ಕೌಂಟು, ಆಮೇಲೆ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆನ್ ಏಜಸ್ಸು, ಆಮೇಲೆ ಸ್ಪೀಡ್, ಟೈಮ್, ಡಿಸ್ಟೆನ್ಸು, ಇಂಥದ್ದು ಬರುತ್ತೆ. 10th ಸ್ಟ್ಯಾಂಡರ್ಡ್ ಲೆವೆಲ್ ಪ್ರಶ್ನೆಗಳು ಆಯಿತಾ. ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಇದು ಪಾಸಿಬಲ್ ಆಗುತ್ತೆ. ಮಾಡೋದಕ್ಕೆ ಅಂದರೆ ಇಲ್ಲಿ ಆಲ್ ಆಫ್ ಯು ಕ್ಯಾನ್ ಸಾಲ್ವ್ ಪ್ರಾಬ್ಲಮ್ಸ್. 10ನೇ ಕ್ಲಾಸ್ ಲೆವೆಲ್ ಮೇಲೆ ಇರೋದಕ್ಕೆ ಎಲ್ಲ 10ನೇ ಕ್ಲಾಸ್ ಪಾಸ್ ಆಗಿರ್ತೀರಾ, ಆಲ್ ಆಫ್ ಯು ಕ್ಯಾನ್ ಸಾಲ್ವ್ ಪ್ರಾಬ್ಲಮ್ಸ್. ಬಟ್ ಇಲ್ಲಿ ಏನು ಮ್ಯಾಟ್ರ್ ಆಗುತ್ತೆ ಅಂದರೆ ನೀವು ಎಷ್ಟು ಫಾಸ್ಟಾಗಿ ಮಾಡೋಕ್ಕಾಗತ್ತೆ ಅನ್ನೋದೇ ಮ್ಯಾಟ್ರ್ ಆಗೋದು. ಅದಾದ ನಂತರ ಇಂಗ್ಲೀಷ್ ಕಾಂಪ್ರಹೆನ್ಷನ್ ಇರುತ್ತೆ. ಇದು ಟೋಟಲಾಗಿ ನಿಮಗೆ ಎಷ್ಟು ಪ್ರಶ್ನೆ ಇರುತ್ತೆ ಅಂದರೆ 200 ಪ್ರಶ್ನೆಗಳಿರುತ್ತೆ. 200 ಕ್ವೆಶನ್ಸ್, 50 ಕ್ವೆಶನ್ಸ್ ಇನ್ ಈಚ್ ಸೆಕ್ಷನ್. ಒಂದು ಪ್ರಶ್ನೆಗೆ 1 ಮಾರ್ಕ್. ಸೊ ಒಂದು ಸೆಕ್ಷನ್ಗೆ 50 ಮಾರ್ಕ್. ಸೊ ಟೋಟಲ್ಲು 200 ಮಾರ್ಕ್ ಇರುತ್ತೆ. 200 ಪ್ರಶ್ನೆ, 200 ಮಾರ್ಕು. ಕಾಲಾವಕಾಶ ಎಷ್ಟಿರುತ್ತೆ ಅಂದರೆ 2 ಗಂಟೆ ಆರ್ 120 ಮಿನಿಟ್ಸ್. ಸೊ 120 ನಿಮಿಷದಲ್ಲಿ ನೀವು 200 ಪ್ರಶ್ನೆನ ಬಿಡಿಸ್ಬೇಕಾಗಿ ಬಂದಿರುತ್ತೆ. ನಾನು ಆಲ್ರೆಡಿ ಹೇಳ್ದಂಗೆ ಇದನ್ನು ನೀವು ಸ್ಪೀಡ್ನ ಪಿಕಪ್ ಮಾಡಬೇಕು. ಸ್ಪೀಡ್ನ ಹೆಂಗೆ ಪಿಕಪ್ ಮಾಡ್ತೀರಾ ಇದನ್ನು ನಾನು ಖಂಡಿತ ನಿಮಗೆ ಮುಂದೆ ಹೋಗ್ತಾ ಹೇಳ್ತೀನಿ ಆಯಿತಾ. ಹಂತ 1 ಹಂತ 1 ಆದಮೇಲೆ ಎರಡನೇ ಹಂತ ಏನು? ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಆ್ಯಂಡ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಫಿಸಿಕಲ್ ಸ್ಟ್ಯಾಂಡರ್ಡ್ನ ಇವಾಗ ನಾವು ಬದಲಾಯಿಸೋಕ್ಕಾಗಲ್ಲ. ನಾವು ಎಷ್ಟು ಹೈಟ್ ಇದ್ದೀವಿ, ಎಷ್ಟು ಚೆಸ್ಟ್ ಬೇಕಂದರೆ ಇನ್ಕ್ರೀಸ್ ಮಾಡ್ಬೋದು. ಹೈಟ್ ಇನ್ಕ್ರೀಸ್ ಮಾಡೋದು ತುಂಬಾ ಕಷ್ಟ ಆಯಿತಾ. ಇವಾಗ ಅದು ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟಲ್ಲಿ ಪುರುಷ ಅಭ್ಯರ್ಥಿಗಳು ಏನೇನು ಮಾಡಬೇಕು, ಏನೇನಿರುತ್ತೆ ಅಂದರೆ ಸೇಮ್ ನಾವು ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರಿಗೆ ಏನು ಮಾಡಿರ್ತೀವಿ, 1.6 ಕಿಲೋಮೀಟರ್ಸ್ ಅಂದರೆ 1 ಮೈಲಿನ 6.5 ನಿಮಿಷದಲ್ಲಿ ಮಾಡಬೇಕು. ನಮಗೆ ಇಲ್ಲಿ 7 ನಿಮಿಷ ಕೊಡ್ತಾರೆ. ಆರ್ಮ್ಡ್ ರಿಸರ್ವು ಆಮೇಲೆ KSRPಗೆ 6.5 ನಿಮಿಷ ಕೊಟ್ಟಿರ್ತಾರೆ, ಸೇಮ್ 6.5 ನಿಮಿಷ. ಹಾಗೂ 100 ಮೀಟ್ರನ್ನ 16 ಸೆಕೆಂಡಲ್ಲಿ ಓಡ್ಬೋದು, ಖಂಡಿತ ಓಡ್ಬೋದು, ಆರಾಮ್ಸಾಗೆ ಓಡ್ಬೋದು 16 ಸೆಕೆಂಡಲ್ಲಿ. ಆಮೇಲೆ 1 ಮೈಲಿನ 6.5 ನಿಮಿಷದಲ್ಲಿ ಮಾಡಬೇಕು. ಆಮೇಲೆ ಲಾಂಗ್ ಜಂಪ್, ನಮ್ಮ ರಾಜ್ಯದಲ್ಲಿ 3.8 ಮೀಟರ್ಸ್ ಲಾಂಗ್ ಜಂಪ್ ಇರುತ್ತೆ, ಆದರೆ ಇಲ್ಲಿ ಇನ್ನೂ ಕಡಿಮೆ 3.65 ಅಂದರೆ ಒಂದು 15 ಸೆಂಟಿಮೀಟರ್ ಕಡಿಮೆ ಆಯಿತಾ. ಒಂದು ಸ್ಕೇಲ್ ಅಳುತ್ತೆ, ಅದಕ್ಕೆ ಅಷ್ಟು ಕಮ್ಮಿ ಇರುತ್ತೆ. 3.65 ಮೀಟರ್ ಕೂಡ ಆರಾಮಾಗಿ ಮಾಡ್ಬೋದು. ಯಾರ್ಯಾರು ರಾಜ್ಯದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್
ಫಿಸಿಕಲ್ನ ಕ್ಲಿಯರ್ ಮಾಡಿದಾರೋ ಅವರು ಖಂಡಿತ ಇದನ್ನು ಕ್ಲಿಯರ್ ಮಾಡ್ಬೋದು. ಹೈ ಜಂಪ್ ಕೂಡ ಇರುತ್ತೆ. ನೋಡಿ ನಮಗೆ ಹೆಂಗಿರೋದು ಅಂದರೆ ರಾಜ್ಯದಲ್ಲಿ ಲಾಂಗ್ ಜಂಪ್ ಮಾಡಬೇಕು ಇಲ್ಲ ಹೈ ಜಂಪ್ ಮಾಡಬೇಕು ಅಂತ ಇರೋದು. ಆದರೆ ಇದರಲ್ಲಿ ಎರಡನ್ನೂ ಮಾಡಬೇಕು, ಲಾಂಗ್ ಜಂಪ್ನೂ ಮಾಡಬೇಕು, ಹೈ ಜಂಪ್ನೂ ಮಾಡಬೇಕು. ಹೈ ಜಂಪ್ 1.2 ಮೀಟರ್ಸು, ನಂತರ ಕೊನೆಗೆ ಶಾರ್ಟ್ ಪುಟ್ ಇರುತ್ತೆ 4.5 ಮೀಟ್ರು, 16 ಪೌಂಡ್ ಬಾಲ್. ಸೇಮ್ ನಮ್ಮ ರಾಜ್ಯದಲ್ಲೂ ಅದನ್ನೇ ಯೂಸ್ ಮಾಡೋದು. 4.5 ಮೀಟ್ರು, 3 ಚಾನ್ಸ್ ಇರುತ್ತೆ, ಎಲ್ಲದಕ್ಕೂ 3 ಚಾನ್ಸ್ ಇರುತ್ತೆ. 3ಕ್ಕೆ 3 ಚಾನ್ಸ್ ಇರುತ್ತೆ. ಇದು ಓನ್ಲಿ ಒನ್ಸ್, ಆಯಿತಾ? ಸೇಮ್ ನಮ್ಮ ರಾಜ್ಯದಲ್ಲಿ ಹೆಂಗೆ ನಡೆಯುತ್ತೋ ಅದೇ ರೀತಿ. ಅದಾದ ನಂತರ ಮಹಿಳಾ ಅಭ್ಯರ್ಥಿಗಳಿಗೆ 100 ಮೀಟರ್ನ 18 ಸೆಕೆಂಡ್ನಲ್ಲಿ ಓಡಬೇಕು. ಆಮೇಲೆ 800 ಮೀಟರ್ನ 4 ನಿಮಿಷದಲ್ಲಿ ನೀವು ಕವರ್ ಮಾಡಬೇಕಂದ್ರೆ 400 ಮೀಟ್ರ್ ಟ್ರ್ಯಾಕು ನೀವು 2 ರೌಂಡ್ನ ನೀವು 4 ನಿಮಿಷದಲ್ಲಿ ಮಾಡಬೇಕು. ಇದನ್ನು ಕೂಡ ಆರಾಮಾಗಿ ಮಾಡ್ಬೋದು, ಪ್ರಾಕ್ಟೀಸ್ ಮಾಡಿದರೆ ಖಂಡಿತ ಮಾಡ್ಬೋದು. ಲಾಂಗ್ ಜಂಪು 2.7 ಮೀಟರ್ 3 ಚಾನ್ಸ್ನಲ್ಲಿ, ಹೈ ಜಂಪ್ ಒಂದಿರುತ್ತೆ, ಆಯಿತಾ? ಇಷ್ಟು ಮಾಡಿದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ ಫಿಸಿಕಲ್ ಆಗ್ತದೆ. ಇದಾದ ನಂತರ ಫಿಸಿಕಲ್ ಆದ ನಂತರ ನೆಕ್ಸ್ಟು ಟಿಯರ್ 2. ಸೊ ನಿಮಗೆ ಟಿಯರ್ 1 ಆಯಿತು, ಆಮೇಲೆ ನಂತರ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಆಯಿತು. ಅದಾದ ನಂತರ ಟಿಯರ್ 2 ಎರಡನೇ ಹಂತದಲ್ಲಿ ನಿಮಗೆ ಬರೀ ಇಂಗ್ಲೀಷ್ ಇರುತ್ತೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಿಹೆನ್ಷನ್. ಒಟ್ಟು ಇಲ್ಲಿ 200 ಪ್ರಶ್ನೆಗಳಿರುತ್ತೆ, ಆಯಿತಾ? 200 ಪ್ರಶ್ನೆಗಳು 200 ಮಾರ್ಕ್ಸ್ಗೆ, ಆಯಿತಾ? ಸೊ ಒಂದು ಪ್ರಶ್ನೆಗೆ 1 ಮಾರ್ಕ್, 200 ಮಾರ್ಕು. ಇದಕ್ಕೆ ನಿಮಗೆ 120 ನಿಮಿಷ ಇರುತ್ತೆ, ಆಯಿತಾ? ದಿಸ್ ಈಸ್ ದ ಫೈನಲ್ ಸ್ಟೇಜ್. ಇದಾದ ಮೇಲೆ ಯಾವುದೇ ಒಂದು ಫ್ಯಾಕ್ಟರು ನಿಮ್ಮ ಕೈಲಿಲ್ಲ. ಸೊ ಇಲ್ಲಿ ತನಕ ನಿಮ್ಮ ಬೆಸ್ಟ್ ಎಫರ್ಟ್ಸ್ ಹಾಕಬೇಕು. ಟಿಯರ್ 1 ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್, ಹಾಗೆ ಟಿಯರ್ 2 ಇಲ್ಲಿ ತನಕ ನೀವು ನಿಮ್ಮ ಬೆಸ್ಟ್ ಹಾಕಿದ ನಂತರ ನೀವು ಇನ್ನೇನು ಮಾಡೋದಕ್ಕೆ ಇರಲ್ಲ. ಯಾಕೆಂದರೆ ಇದಾದ ನಂತರ ಡೀಟೇಲ್ಡ್ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ, ಆಯಿತಾ? ಡೀಟೇಲ್ಡ್ ಮೆಡಿಕಲ್ ಎಕ್ಸಾಮಿನೇಷನ್ ನಂತರ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಆದಮೇಲೆ ನಿಮ್ಮ ಜಾಯ್ನಿಂಗ್ ಆಗುತ್ತೆ, ಆಯಿತಾ? ಸೊ ಇವಾಗ ಎಕ್ಸಾಮ್ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳಿದ್ರಿ. ಇವಾಗ ಹೆಂಗೆ ಸರ್ ಪ್ರಿಪೇರ್ ಆಗೋದು? ನೀವು ನಿಮ್ಮ ಕಡೆ ನೇಜಾ ಅಕಾಡೆಮಿಯಿಂದ ಏನು ಸಪೋರ್ಟ್ ಕೊಡ್ತೀರಾ ಅಂತ ನೀವೆಲ್ಲರೂ ಒಂದು ಪ್ರಶ್ನೆ ಕೇಳ್ಬೋದು. ಅದಕ್ಕೆ ಅಂತಲೇ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ನಾವು ಪ್ರತಿನಿತ್ಯ ಕ್ಲಾಸಸ್ ನಡೆಸ್ತಾ ಇದ್ದೀವಿ, ಲೈವ್ ಕ್ಲಾಸಸ್ ಆಫ್ಲೈನ್ ಹಾಗೂ ಆನ್ಲೈನ್, ಆಯಿತಾ? ಸೊ ನಮ್ಮ ಬಳಿ ರೆಕಾರ್ಡೆಡ್ ವೀಡಿಯೋಸ್ ಕೂಡ ಸಿಗುತ್ತೆ, ಪ್ರೀ ರೆಕಾರ್ಡೆಡ್ ವೀಡಿಯೋಸ್. ಸೊ ರೆಕಾರ್ಡೆಡ್ ವೀಡಿಯೋಸ್ ಬೇಕು, ಆಲ್ ಡೀಟೇಲ್ಸ್ ಬೇಕು ಅಂದರೆ ನೀವು ನಮ್ಮ ದೂರವಾಣಿ ಸಂಖ್ಯೆ, ದಟ್ ಈಸ್ 990240, ನಮ್ಮ ಒಂದು ದೂರವಾಣಿ ಸಂಖ್ಯೆ 9902404993ಗೆ ಕರೆ ಮಾಡಬಹುದು. ಇಲ್ಲ ಅಂದರೆ ನಮ್ಮ ಒಂದು ಆ್ಯಪ್ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು NEZA ಅಂತ ನೀವು ಸರ್ಚ್ ಮಾಡಿದ್ರೆ ನಮ್ಮ ಆ್ಯಪ್ ಸಿಗುತ್ತೆ, ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಬೋದು. ಇಲ್ಲ ಸರ್ ನನ್ನ ಹತ್ರ ಪ್ಲೇಸ್ಟೋರ್ ಇಲ್ಲ ಅಂದರೆ ನೀವು ನಮ್ಮ ವೆಬ್ಸೈಟ್ www.neza.in ನೀವು ಲಾಗಿನ್ ಆಗಬಹುದು. ಇವೆಲ್ಲದರಲ್ಲೂ ನಿಮಗೆ ಎಕ್ಸಾಮ್ಗೆ ಏನು ಬೇಕೋ ಅದು ಅವೈಲಬಲ್ ಇರುತ್ತೆ. ನೀವು ನನ್ನೊಂದಿಗೆ ಮಾತಾಡಬೇಕು ಅಂದರೂ ಈ ನಂಬರ್ಗೆ ಕರೆ ಮಾಡಿದ್ರೆ, ಮನೋಜ್ ಸರ್ ಬೇಕು ಅಂದರೆ ನಾನು ಅವೈಲಬಲ್ ಇರ್ತೀನಿ, ನೀವು ನನ್ನೊಂದಿಗೆ ಮಾತಾಡ್ಬೋದು. ಇದಾದ ನಂತರ ಇಲ್ಲಿ ನಾವು ನಿಮ್ಗೆ ಏನು ಕೊಡೋಕ್ಕೆ ಬಂದಿದ್ದೀವಿ ಅಂದರೆ, ನೀವು ಪರೀಕ್ಷೆ ನಿಮಗೆ ಕ್ಲಾಸ್ ಬೇಡ ಸರ್, ನಮಗೆ ಬರೀ ನೋಟ್ಸ್ ಸಾಕು, ನಾವು ನೋಟ್ಸ್ ಇಟ್ಕೊಂಡೇ ಓದ್ತೀರಾ ಅಂದರೆ ನೋಟ್ಸ್ ಕೂಡ ನಮ್ಮ ಒಂದು ಅಪ್ಲಿಕೇಶನ್ನಲ್ಲಿ ಅಥವಾ ವೆಬ್ಸೈಟ್ನಲ್ಲಿ ಅವೈಲಬಲ್ ಇದೆ. ಇದರಲ್ಲಿ ನಿಮಗೆ ಬೇಕಾಗಿರುವಂಥ 4 ಸಬ್ಜೆಕ್ಟ್ಗಳು ಕವರ್ ಆಗಿರುತ್ತೆ. ದಟ್ ಈಸ್ ರೀಸನಿಂಗ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಜನರಲ್ ಅವೇರ್ನೆಸ್. ಈ ನೋಟ್ಸ್ಗಳ ಬೆಲೆ ಕೇವಲ 99 ರೂಪಾಯಿ ಮಾತ್ರ. 99 ರೂಪಾಯಿಗೆ ನಿಮಗೆ ಸಿಗುತ್ತೆ. ಇದು ಸಾಫ್ಟ್ ಕಾಪಿ ಸಿಗುತ್ತೆ, ಅಂದರೆ PDF ನೋಟ್ಸ್ ನಿಮಗೆ ಸಿಗುತ್ತೆ. ಇದನ್ನು ನೀವು ನಮ್ಮ ಅಪ್ಲಿಕೇಶನ್ ಅಥವಾ ವೆಬ್ಸೈಟ್ನಲ್ಲಿ ನೋಡಬಹುದು. ಇದಾದ ನಂತರ ಈ ಪರೀಕ್ಷೆಗೆ ನೀವು ಏನು ಸಹಾಯ ಮಾಡ್ತಾ ಇದ್ದೀರಾ ಸರ್? ನೋಡಿ, ಪ್ರತಿಯೊಂದು ಪರೀಕ್ಷೆನೂ ಇಸ್ ಡಿಫ್ರೆಂಟ್, ಎವ್ರಿ ಎಕ್ಸಾಮ್ ಇಸ್ ಡಿಫ್ರೆಂಟ್, ಡಿಮ್ಯಾಂಡ್ಸ್ ಆಫ್ ದ ಎಕ್ಸಾಮ್ ಡಿಫ್ರೆಂಟ್. ಈ ಪರೀಕ್ಷೆಗೆ ಅಂತಲೇ ನಾವು ಒಂದು ಟೆಸ್ಟ್ ಸೀರೀಸ್ನ ಕೂಡ ಲಾಂಚ್ ಮಾಡಿದ್ದೀವಿ. ಇದರಲ್ಲಿ 180ಕ್ಕೂ ಹೆಚ್ಚು ಟೆಸ್ಟ್ಗಳಿದೆ ಅಲಾಂಗ್ ವಿತ್ ಸೊಲ್ಯೂಷನ್, ಆಯಿತಾ? ನೀವು ಇಷ್ಟು ಟೆಸ್ಟ್ನ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ಐ ಗ್ಯಾರಂಟಿ ನಿಮಗೆ ರಿಸಲ್ಟ್ಸ್ ಅನ್ನೋದು ಶತಸಿದ್ಧ. ಅದಾದ ನಂತರ ಇದರಲ್ಲಿ ನಿಮಗೆ ಫ್ರೀ ಟೆಸ್ಟ್ಗಳಿದೆ. ಇನ್ ಕೇಸ್ ನೀವು ಬರೀ ಸರ್ ನಾನು ಕೊಂಡ್ಕೊಳ್ಳಲ್ಲ, ಸುಮ್ಮನೆ ಟ್ರೈ ಮಾಡ್ತೀನಿ ಅಂದರೆ ಫ್ರೀ ಟೆಸ್ಟ್ಗಳಿದೆ. ನಮ್ಮ ಆ್ಯಪ್ನಲ್ಲಿ ಹೋಗ್ಬೋದು, ನೇಜಾ ಆ್ಯಪ್ ನಾನು ಆಲ್ರೆಡಿ ಹೇಳ್ದಂಗೆ, ಅಲ್ಲೂ ಕೂಡ ಹೋಗಿ ನೀವು ಫ್ರೀ ಟೆಸ್ಟ್ನ ತೊಗೊಳ್ಬೋದು. ಪ್ರೀವಿಯಸ್ ಇಯರ್ ಪೇಪರ್ಸ್ ಇರುತ್ತೆ, ಪ್ರೀವಿಯಸ್ ಇಯರ್ ಪೇಪರ್ಸ್ ಮೇಲೆ ನಿಮಗೆ ಗೊತ್ತಾಗುತ್ತೆ ಇದು ಎಕ್ಸಾಮ್ ಏನು, ಪ್ಯಾಟ್ರನ್ ಏನು, ಹೆಂಗೆ ನಡೆಯುತ್ತೆ ಅಂತ ಪ್ರೀವಿಯಸ್ ಇಯರ್ ಪೇಪರ್ ಮೇಲೆ. ಆಮೇಲೆ ಈ ಒಂದು ಟೆಸ್ಟ್ ಸೀರೀಸ್ನಲ್ಲಿ ಲೇಟೆಸ್ಟ್ ಪ್ಯಾಟ್ರನ್ ಮೇಲೂ ನಿಮಗೆ ಕ್ವೆಶನ್ಸು ಅವೈಲಬಲ್ ಇರುತ್ತೆ. ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಇರುತ್ತೆ, ಅದಾದ ನಂತರ ಲೇಟೆಸ್ಟ್ ಪ್ಯಾಟರ್ನ್ ಮೇಲೂ ಕ್ವೆಶನ್ಸ್ ಇರುತ್ತೆ. ಸೊ ದಿಸ್ ವಿಲ್ ಬಿ ವೆರಿ ಬೆನಿಫಿಷಿಯಲ್ ಆ್ಯಂಡ್ ದಿಸ್ ಇಸ್ ಪ್ಯೂರ್ಲಿ ಡಿಸೈನ್ಡ್ ಫಾರ್ SSC CPO, ಸೆಂಟ್ರಲ್ ಪೊಲೀಸ್ ಆರ್ಗನೈಸೇಷನ್ ಎಕ್ಸಾಮಿನೇಷನ್. ಹಾಗೂ ಈ ಒಂದು ಟೆಸ್ಟ್ನ ಬೆಲೆ ಎಷ್ಟು ಅಂದರೆ 499 ರುಪೀಸ್ ಓನ್ಲಿ. 499 ರೂಪಾಯಿಗೆ ನಿಮಗೆ ಇಷ್ಟೂ ಸಿಗತ್ತೆ. ಸೊ ದಿಸ್ ಈಸ್ ಅ ಗೋಲ್ಡನ್ ಆಪರ್ಚುನಿಟಿ, ಆಯಿತಾ? ಫಸ್ಟ್ ಥಿಂಗ್ ಎಕ್ಸಾಮ್ಗೆ ಅಪ್ಲೈ ಮಾಡಿ, ನಂತರ ನಮ್ಮ ಬಳಿ ಟೆಸ್ಟ್ ಸೀರೀಸು, ನೋಟ್ಸು,
ಕ್ಲಾಸಸ್ ಬೇಕಂದರೆ ಕರೆ ಮಾಡಿ, ಕ್ಲಾಸಸ್ ಕೂಡ ನಡೀತಾ ಇದೆ. ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಆಯಿತಾ. ಇದೊಂದು ಗೋಲ್ಡನ್ ಆಪರ್ಚುನಿಟಿ. ರಾಜ್ಯದಲ್ಲಂತೂ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ನಡೆದು ಆಲ್ಮೋಸ್ಟ್ 3 to 4 ಇಯರ್ಸ್ ಆಯಿತು. ಲಾಸ್ಟ್ ನೋಡ್ದಂಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ 300 ಲಾಸ್ಟ್ ನಡೆದಂಥ ರೆಕ್ರೂಟ್ಮೆಂಟು. ಸೊ ಇದು ಕೇಂದ್ರ ಸರ್ಕಾರದಾಗಿರುತ್ತೆ. ಹಾಗೂ ಕರ್ನಾಟಕದಲ್ಲಿ ಸಿಗತ್ತಾ? ನೀವು ಸೆಂಟ್ರಲ್ ಪೊಲೀಸ್ ಆರ್ಗನೈಸೇಷನ್ ಹೋದರೆ ಕರ್ನಾಟಕ ಸಿಗುತ್ತೆ. ಅಪಾರ್ಟ್ ಫ್ರಮ್ ಡೆಲ್ಲಿ ಪೊಲೀಸ್, ಎನಿ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ಗೆ ಹೋದರೆ ನಿಮಗೆ ಕರ್ನಾಟಕದಲ್ಲಿ ವೇಕೆನ್ಸಿ ಇತ್ತು ಅಂದರೆ ಸಿಗತ್ತೆ, ಕರ್ನಾಟಕದಲ್ಲೇ ನೀವು ಉಳಿಬಹುದು. ಇದಾದ ನಂತರ ಇದನ್ನು ಕ್ಲಿಯರ್ ಮಾಡಿಕೊಂಡು ಒಂದು ಬೇಸಿಕ್ ಪಡ್ಕೊಂಡ ನಂತರ ನೀವು ಬೇಕಂದರೆ ರಾಜ್ಯದ್ದು ಯಾವುದೇ ಪರೀಕ್ಷೆ ಬರೀರಿ, ಇಲ್ಲ IAS ಬರೀರಿ, KS ಬರೀರಿ, ದೆರ್ ಈಸ್ ನೋ ಲಿಮಿಟ್. ನೀವು ಎಫರ್ಟ್ ಆಗೋಕ್ಕೆ ರೆಡಿಯಾಗಿರಬೇಕು. ಸೊ ಇಷ್ಟನ್ನು ಹೇಳ್ತಾ ನನ್ನ ಒಂದು ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಈ ಒಂದು ಕ್ಲಾಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.